ಇದೇ ವುಡ್ ಚಿಪ್ಸ್ ಅಂತ. ಹಾ ಇದೇ ಸೇಫ್ಟಿಗೋಸ್ಕರ ಮಕ್ಳು ಅಕಸ್ಮಾತ್ ಬಿದ್ರು ಕೂಡ ಮಕ್ಳುಗಳಿಗೆ ಏಟಾಗ್ಬಾರ್ದು ಅಂದ್ಬಿಟ್ಟು ಎಲ್ಲಾ ಕಡೆ ವುಡ್ ಚಿಪ್ಸ್ ಹಾಕಿದಾರೆ ನೋಡಿ. ಇಲ್ಲ ಮನೆ ಮುಂದೆ ಕಾಗೆ ಬಂದ್ರೆ ಅಥವಾ ಎಲ್ಲಾದ್ರೂ ಫುಡ್ ಹಾಕ್ತಾರಲ್ಲ, ಕೆನಡಾದಲ್ಲಿ ಹಂಗೆಲ್ಲ ಹಾಕಲ್ಲ ಯಾರು ಫುಡ್ ನ. ನೀವು ಸ್ಪ್ರಿಂಗ್ ಅಲ್ಲಿ ಮರ ನೋಡಿದ್ರೆ ಒಳ್ಳೆ ಹುಡುಗಿ, ಮದ್ವೆ ಹುಡುಗಿ ತರ ಇರುತ್ತೆ. ಅಣ್ಣ 90s, ನಾನು 90s. ಸೊ ವೇಪರ್ಸೇ ತಿನ್ನಲ್ಲ ನಮ್ಮ ಮಕ್ಳು. ನಾವು ಗುಳ್ಳೆ ಪೆಪ್ಪಿ, ಶುಂಠಿ ಪೆಪ್ಪಿ, ಆಮೇಲೆ ಬಾಂಬೆ ಮಿಠಾಯಿ, ಬಣ್ಣದ ಜ್ಯೂಸ್ ಪ್ಯಾಕೆಟ್. ನಮಸ್ಕಾರ ಎಲ್ರಿಗೂ. ಎಲ್ರು ಆರಾಮಾಗಿದ್ದೀರಾ ಅಲ್ವಾ? ನಾನ್ ಇವತ್ತಿರೋದು ಎಲ್ಲಿ ಗೊತ್ತಾ? ಒಂದು ಪಾರ್ಕ್ ಅಲ್ಲಿ. ಇದ್ರ ಹೆಸರು ಹೆರಿಟೇಜ್ ಪಾರ್ಕ್ ಅಂತ. ಇದಿರೋದು ನಮ್ಮ ಸ್ವರ್ಣ ಅವರ ಮನೆಯಿಂದ 5 ಮಿನಿಟ್ಸ್ ಅಷ್ಟೇ. ಇದು ಒಂದು ಆರ್ಡಿನರಿ ಪಾರ್ಕ್. ನಮ್ಮ ಜಯನಗರ, ವಿಜಯನಗರಲ್ಲೆಲ್ಲ ಪಾರ್ಕ್ಗಳಿರುತ್ತಲ್ಲ ಅದೇ ತರ, ಬಟ್ ಆದ್ರೆ ತುಂಬಾ ಯುನಿಕ್ ಥಿಂಗ್ಸ್ ಇದೆ. ಸೊ ಅದಕ್ಕೆ ನಿಮ್ಗೆಲ್ಲ ಈ ಪಾರ್ಕ್ನ ತೋರ್ಸೋಣ, ಹಂಗೇನೆ ಈ ಬ್ಯೂಟಿಫುಲ್ ವ್ಯೂನೆಲ್ಲ ತೋರ್ಸೋಣ ಅಂತ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ನನ್ನ ಕತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶುರು ಮಾಡೋಣ ಹಂಗಾದ್ರೆ. ಫಸ್ಟ್ ಬ್ಯೂಟಿಫುಲ್ ಥಿಂಗ್ ಏನ್ ಗೊತ್ತಾ ಈ ಪಾರ್ಕಲ್ಲಿ? ಈ ವ್ಯೂ, ಬ್ರೆತ್ ಟೇಕಿಂಗ್ ವ್ಯೂ. ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೀವೇ ನೋಡಿ. ಈ ರಿವರ್ನ ಫ್ರೇಸರ್ ರಿವರ್ ಅಂತ ಕರೀತಾರೆ. ತುಂಬಾ ದೊಡ್ಡ ರಿವರ್ ಇದು. ಬಟ್ ಇಲ್ಲಿಂದ ನಿಂತ್ಕೊಂಡು ಇಷ್ಟು ವಾಟರ್, ಅದ್ರ ಪಕ್ಕನೆ ಒಂದು ಮೌಂಟೇನ್, ಆ ಮೌಂಟೇನ್ ಮೇಲೆ ಲಿಟಲ್ ಸ್ನೋ, ಇದನ್ನೆಲ್ಲ ನೋಡೋ ಮಜಾನೇ ಬೇರೆ. ಟ್ರಸ್ಟ್ ಮೀ, ಇದನ್ನ ರಿಯಲ್ ಆಗಿ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ವಾವ್ ಅನ್ಸುತ್ತೆ. ಇದು ಒಂದು ಲಾಡ್ಜ್ ಇದು. ಸೊ ನಿಮಗೆ ಕಾಣಿಸ್ತಾ ಇದೆಯಾ? ನಾರ್ಮಾ ಕೆನ್ನಿ ಹೌಸ್. ಇದು ಲಾಡ್ಜ್. ಇದು ಫ್ಲಾಗ್ಸ್ ಎಲ್ಲ ಇದೆ. ಹಂಗೆ ಸ್ಕೈ ನೋಡಿ ಹೆಂಗಿದೆ. ಸನ್ ಆಚೆ ಬರ್ತಾ ಇದೆ, ಒಳಗಡೆ ಹೋಗ್ತಾ ಇದೆ ಕ್ಲೌಡ್ಸ್ ಒಳಗೆ. ಒಂಥರ ಚೆನ್ನಾಗಿದೆ ನೋಡಕ್ಕೆ. ಸರಿ ಬನ್ನಿ ಹಂಗಾದ್ರೆ ನಮ್ಮ ಮಕ್ಕಳು ಏನ್ ಮಾಡ್ತಿದಾರೆ ಅಂತ ನೋಡೋಣ. ಹಂಗೇನೆ ಇಲ್ಲಿ ಇನ್ನೇನೇನಾದ್ರೂ ಯುನಿಕ್ ಥಿಂಗ್ಸ್ ಇದೆಯಾ ಅದನ್ನೆಲ್ಲ ನೋಡೋಣ. ಸರಿ ಹಾಗಾದ್ರೆ ಬನ್ನಿ ನಮ್ಮ ಮಕ್ಕಳೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ನೋಡೋಣ. ಹಂಗೆ ಇನ್ನು ಬೇರೆ ಬೇರೆ ಯುನಿಕ್ ಥಿಂಗ್ಸ್ ಗಳಿದೆಯಲ್ಲ ಅದನ್ನು ಕೂಡ ನೋಡ್ಬಿಡೋಣ. ಇದೇ ನೋಡಿ ಆ ಪ್ಲೇ ಏರಿಯಾ, ಮಕ್ಳುಗಳಿಗೆ ಅಂತ ಮಾಡಿರೋ ಪ್ಲೇ ಏರಿಯಾ ಇದು. ಸೊ ನಮ್ಮ ಅಣ್ಣನ ಈ ಪ್ಲೇ ಏರಿಯಾಗೂ ಇಂಡಿಯಾದಲ್ಲಿರೋ ಪ್ಲೇ ಏರಿಯಾಗೂ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಂತ ಕೇಳೋಣ. ಆರ್ನ ಏನ್ ಮಾಡ್ತಾ ಇದೀಯಾ? ಏನ್ ಮಾಡ್ತಾ ಅಂತ ಕೇಳ್ತಾ ಪಪ್ಪಣ. ಪಪ್ಪಣ ಆಶಾಕ್ಕೆ ಕೇಳ್ತಾ ಸ್ಪಿನ್ ಮಾಡ್ತಾ ಇದ್ದಾಳಂತೆ. ಅಣ್ಣ, ಈ ಪ್ಲೇ ಏರಿಯಾಗೂ ಇಂಡಿಯಾದಲ್ಲಿ ನೀವು ಆರ್ನನ್ ಕರ್ಕೊಂಡು ಹೋಗ್ತೀವಿ ಪ್ಲೇ ಏರಿಯಾಗೂ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಡಿಫ್ರೆನ್ಸ್ ಅಂದ್ರೆ ಕಾಣಿಸ್ತಾ ಇದಲ್ಲ ನೋಡಿ, ಇದೇ ವುಡ್ ಚಿಪ್ಸ್ ಅಂತ. ಇದೇ ಸೇಫ್ಟಿಗೋಸ್ಕರ ಮಕ್ಳು ಅಕಸ್ಮಾತ್ ಬಿದ್ರು ಕೂಡ ಮಕ್ಳುಗಳಿಗೆ ಏಟಾಗ್ಬಾರ್ದು ಅಂದ್ಬಿಟ್ಟು ಎಲ್ಲಾ ಕಡೆ ವುಡ್ ಚಿಪ್ಸ್ ಹಾಕಿದಾರೆ ನೋಡಿ. ಇಲ್ಲೆಲ್ಲ ಸೊ 2 to 3 ಇಂಚಸ್ ವುಡ್ ಚಿಪ್ಸ್ ಹಾಕಿದಾರ. ಬಿದ್ರು ನೋವಾಗ್ಬಾರ್ದು ಅಂತ. ಓಕೆ, ಲ್ಯಾಂಡ್ ಆಗೋ ರೀತಿ ಇಲ್ಲೆಲ್ಲ ಚಿಪ್ಸ್ ಹಾಕಿದಾರೆ ಎಲ್ಲಾ ಕಡೆ. ವಾವ್, ನೈಸ್. ಸೊ ಇದು ನಿಮಗೆ ಡಿಫ್ರೆಂಟ್ ಮತ್ತೆ ಚೆನ್ನಾಗ್ ಅನ್ಸುತ್ತೆ. ಮಕ್ಳುಗಳಿಗೆ ಬಿದ್ರು ಹರ್ಟ್ ಆಗೋದಿಲ್ಲ. ಓಕೆ, ಮತ್ತೆ ಈ ಸ್ಲೈಡ್ ಗಳು ನೋಡಿ ಅಣ್ಣ, ತುಂಬಾ ಡೀಪ್ ಆಗಿಲ್ಲ. ಇದು ಅಲ್ಲಿಂದ ಜೋರಾಗಿ ಬಂದು ಬಿದ್ಬಿಡಲ್ಲ ಕೆಳಗಡೆ ಅಲ್ವಾ? ಕರೆಕ್ಟ್. ಸೇಫ್ ಆಗಿ ಲ್ಯಾಂಡ್ ಆಗೋ ರೀತಿ ತುಂಬಾ ಸ್ಲ್ಯಾಂಟ್ ಕೊಟ್ಟಿಲ್ಲ. ಹೌದು, ಅವ್ರು ಬಂದ್ರು ಈಸಿಯಾಗಿ ಅವರು ವುಡ್ ಚಿಪ್ಸ್ ಮೇಲೆ ಸ್ಟ್ಯಾಂಡ್ ಮಾಡ್ಕೋಬಹುದು. ಹೌದೌದು, ಕರೆಕ್ಟ್. ಇದೇನು ಅಷ್ಟೊಂದು ದೊಡ್ಡದೇನ್ ಪ್ಲೇ ಏರಿಯಾ ಅಲ್ಲ. ಇನ್ನು ಬೇರೆ ಕಡೆ ಹೋದ್ರೆ ಇನ್ನು ಬೇರೆ ಬೇರೆ ತರ ಎಲ್ಲ ಆಟ ಆಡಕ್ಕೆಲ್ಲ ಯುನಿಕ್ ಆಗಿ ಇಟ್ಟಿರ್ತಾರಲ್ವಾ? ಅನದರ್ ಯುನಿಕ್ ಥಿಂಗ್ ಏನ್ ಗೊತ್ತಾ? ನೀವು ನೋಡಿ ಈ ಲ್ಯಾಂಡ್ ಹೆಂಗಿದೆ ಅಂತ. ಎಷ್ಟು ಅಪ್ಸ್ ಇದೆ ಅಲ್ವಾ? ಇಲ್ಲಿ ಮೇಲ್ ಹಿಂಗ್ ಅಪ್ಪು ಈ ತರ. ಇಲ್ಲಿ ನೋಡಿ ಫಾರೆಸ್ಟ್. ಇದು ತುಂಬ ಚೆನ್ನಾಗಿರುತ್ತೆ ಓಡೋಕ್ಕೆ, ಎಕ್ಸಸೈಸ್ ಮಾಡೋಕ್ಕೆ. ಯಾರಾದರೂ ರನ್ ಮಾಡಬೇಕು, ವರ್ಕೌಟ್ ಮಾಡಬೇಕು ಅಂದರೆ ಇದನ್ನು 1-2 ಸಲ ಹತ್ತಿ ಇಳಿದು ಮಾಡಿದ್ರೆ ಸಾಕು, ಟಯರ್ಡ್ ಆಗೋಗುತ್ತೆ. ಹಾಗೇನೆ ಇನ್ನೊಂದೇನೋ ಇದೆ ಅಲ್ಲಿ, ನಮ್ಮ ಕಾಗೆಗಳು ಏನೋ ಮಾಡ್ತಾ ಇದ್ದಾವೆ. ಇಂಡಿಯಾದಲ್ಲಿ ಮನೆ ಮುಂದೆ ಕಾಗೆ ಬಂದರೆ ಅಥವಾ ಎಲ್ಲಾದರೂ ಫುಡ್ ಹಾಕ್ತಾರಲ್ಲ, ಕೆನಡಾದಲ್ಲಿ ಹಂಗೆಲ್ಲ ಹಾಕಲ್ಲ ಯಾರು ಫುಡ್ನ. ಸೊ ಕಾಗೆಗಳು ಏನು ಫುಡ್ ತಿಂತವೆ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ವಿಂಟರಲ್ಲಿ ಕಾಗೆಗಳಿಗೆ ಊಟ ಏನಪ್ಪಾ ಅಂತನೂ ಕೂಡ ಅಲ್ಲಿ ತೋರಿಸ್ತೀನಿ. ಒಂದು ಸ್ವಲ್ಪ ಕಾಗೆಗಳಿದಾವಲ್ಲಿ, ಹೋಗೋಣ. ಅಲ್ಲಿ ಕಾಣಿಸ್ತಾ ಇದೆಯಾ ಕಾಗೆಗಳು? ನಾವು ಓಡೋ ಸ್ಪೀಡಿಗೆ ಆಮೇಲೆ ಹೋಗ್ಬಿಟ್ರೆ ಕಷ್ಟ. ಅಲ್ಲಿ ನೆಲನ ಡಿಗ್ ಮಾಡಿ ಅಲ್ಲಿ ಎರೆಹುಳಗಳಿರ್ತವೆ, ಅದನ್ನ ತಿಂತಾ ಇದ್ದಾವೆ. ನಾವೇನು ಕಾಗೆ ನೋಡೋದು ಕೆನಡಾಯಿಂದಕ್ಕೆ, ಇಂಡಿಯಾದಲ್ಲಿ ಎಷ್ಟು ಕಾಗೆಗಳಿದೆ ಅಂತೀರಾ? ಬಟ್ ಸ್ಟಿಲ್ ಕೆನಡಾಕ್ಕಾಗೆ ನೋಡಿ. ಕಾಗೆಗಳ ಎಲ್ಲೂ ಹೋಗ್ಬೇಡಿ, ಹಾರೋಗ್ಬಿಟ್ಟ ಎಲ್ಲೂ ಹೋಗ್ಬೇಡಿ ಅಂದ ತಕ್ಷಣ
ಏನಾದರೂ ತಿನ್ರೋ. ಡಿಗ್ ಮಾಡಿ ನೋಡಿ ಅಲ್ಲಿ ನೆಲ ಎಲ್ಲ ಕೆರ್ತಿನೋ ಡಿಗ್ ಮಾಡಿ ಎರೆಹುಳ ತಿನ್ಕೋತಾ ಇದ್ದಾವೆ. ಇದೇ ಅವುಗಳ ಫುಡ್ ಇಲ್ಲಿ. ಓ ಬರ್ಡ್ಸ್ ನೋಡಿ ಅಲ್ಲಿ, ಅದು ಸೀಗಲ್ ಅಂತಾರೆ ಅದನ್ನ. ಅದು ಇಲ್ಲಿ ತುಂಬಾ ಫೇಮಸ್ ಮತ್ತೆ ಅಗ್ರೆಸಿವ್ ಬರ್ಡ್ ಅಂತ ಕರೀತಾರೆ ಅದನ್ನ. ಹಂಗೆ ಡೌನ್ ಇದು ಹೆಂಗಿದೆ ನೋಡಿ, ಇಲ್ಲಿಂದ ಹೆಂಗ್ ಕಾಣಿಸುತ್ತೆ ನೋಡಕ್ಕೆ. ಮರಗಳೆಲ್ಲ ಬೋಳ ಆಗ್ಬಿಟ್ಟಿದೆ, ಇವಾಗ ವಿಂಟರು, ಸೊ ಎಲೆಗಳೆಲ್ಲ ಇರಲ್ಲ. ಸ್ಪ್ರಿಂಗಲ್ಲಿ ಮತ್ತೆ ಲಕ ಅಂತ ಇರುತ್ತೆ ಎಲ್ಲ ಮರಗಳು, ಫುಲ್ ಎಲೆಗಳು ತುಂಬ್ಕೊಂಡು ಕಲರ್ಫುಲ್ಲಾಗಿ ಮತ್ತೆ ಮದುವೆ ಹುಡುಗಿ ಥರ ರೆಡಿ ಆಗ್ಬಿಡ್ತವೆ ಇವೆಲ್ಲ. ಇಲ್ಲಿ ಕಾಣಿಸ್ತಾ ಇದೆಯಾ ಈ ಬ್ಯೂಟಿಫುಲ್ ಮನೆಗಳು? ಇದನ್ನ ಅಪಾರ್ಟ್ಮೆಂಟ್ ಅಂತನೂ ಕರೆಯಲ್ಲ, ಇಲ್ಲ ಇಂಡಿವಿಜುವಲ್ ಹೌಸಸ್ ಅಂತನೂ ಕರೆಯಲ್ಲ. ಕೆನಡಾದಲ್ಲಿ ಇದನ್ನ ಕಾಂಡೋ ಅಂತ ಕರೀತಾರೆ. ಓಕೆ, ಇದು ಕಾಂಡೋ. ಸೊ ಇಲ್ಲಿ ಒಂದು 2 ಅಥವಾ 3 ಫ್ಲೋರ್ ಇರುತ್ತೆ. ಒಂದು ಅಂದರೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಥರ ಮನೆಗಳನ್ನ ತಗೊಂಡಿರ್ತಾರೆ. ಈ ಬ್ಯೂಟಿಫುಲ್ ವ್ಯೂನ ಎಂಜಾಯ್ ಮಾಡ್ತಾ ಇರ್ತಾರೆ ಅವ್ರ ಬಾಲ್ಕನಿಯಿಂದ. ಹೆಂಗಿರುತ್ತೆ ನೋಡಿ, ಹೆಂಗಿದೆ. ಇವರು ಈ ಮನೆಗಳಿಗೆ ದುಡ್ಡು ಕೊಡಲ್ಲ, ಈ ವ್ಯೂಗೆ ದುಡ್ಡು ಕೊಡ್ತಾರೆ. ಇಷ್ಟು ಕ್ಲೀನಾಗಿದೆ, ಡೆಫಿನೆಟ್ಲಿ ದುಡ್ಡು ಕೊಟ್ರು ಇಟ್ಸ್ ವರ್ತ್ ಇಟ್ ಅಲ್ವಾ. ಹೆಂಗಿದೆ ನೋಡಿ ಈ ಜಾಗ. ಈ ಥರ ವ್ಯೂ ಸಿಗಬೇಕು ಅಂದರೆ ನಾವು ಊಟಿ, ಕೊಡೈಕೆನಾಲ್ ಆ ಥರ ಜಾಗಕ್ಕೆ ಹೋಗಬೇಕು. ಹಂಗಂತ ನಾನು ಇಷ್ಟೆಲ್ಲ ವಿಡಿಯೋ ಮಾಡಿಬಿಟ್ಟು ಈ ಜಾಗ ಯಾವುದು ಅಂತಲೇ ಹೇಳಿಲ್ಲ, ಬರೀ ಪಾರ್ಕ್ ಹೆಸರು ಹೇಳಿದೆ ಅಲ್ವಾ. ಈ ಜಾಗದ ಹೆಸರು ಮಿಷನ್ ಅಂತ. ಇದಿರೋದು BCಯಲ್ಲಿ, ವ್ಯಾನ್ಕೋವರ್ ಅಂತ ಇರ್ತೀನಿ ಯಾವಾಗಲೂ. ಇದನ್ನು BCಯಲ್ಲಿರೋದು. ಇದು ಇನ್ನೊಂದು ಸಿಟಿ, ಔಟ್ಸ್ಕರ್ಟ್ಸ್ ಅಂತಲೇ ಹೇಳ್ಬೋದು. ನಮ್ಮೂರಲ್ಲಿ ವಿಲೇಜ್ ಥರ ಇದನ್ನ ಔಟ್ಸ್ಕರ್ಟ್ಸ್ ಅಂತಾರೆ. ಹಂಗೆ ಅಂದ್ಬಿಟ್ಟು ಇದು ಅಂಡರ್ ಡೆವಲಪ್ಡ್ ಸಿಟಿ ಅಂತ ಅನ್ಕೊಂಬೇಡಿ. ಇಲ್ಲಿ ವಿಲೇಜಿಗೂ ಸಿಟಿಗೂ ಯಾವ ಡಿಫ್ರೆನ್ಸು ಇರಲ್ಲ, ಎಲ್ಲ ಒಂದೇ ಥರ ಇರುತ್ತೆ. ಬೋಳು ಮರಗಳು. ನೀವು ಸ್ಪ್ರಿಂಗಲ್ಲಿ ಮರ ನೋಡಿದ್ರೆ ಒಳ್ಳೆ ಮದುವೆ ಹುಡುಗಿ ಥರ ಇರುತ್ತೆ. ಇವಾಗ ನೋಡಿದ್ರೆ ಜೀವನದಲ್ಲಿ ಇಲ್ಲದೆ ಇರೋ ಲೈಫ್ಲೆಸ್ ಬೋಳು ಮರ ಆಗ್ಬಿಟ್ಟಿದೆ. ಲೈಫು ಹಂಗೆ ತುಂಬ ಹ್ಯಾಪಿನೆಸ್ ಇದ್ದಾಗ ವಾವ್ ಅನಿಸುತ್ತೆ. ಅದೇ ಒಂದು ಸ್ವಲ್ಪ ಪ್ರಾಬ್ಲಮ್ ಬಂದರೆ ಇದು ಒಂದು ಜೀವನನ ಅನಿಸುತ್ತೆ. ನಾವು ಈ ಮರಕ್ಕೇನೆ ನಮ್ಮ ಲೈಫ್ನ ರಿಲೇಟ್ ಮಾಡ್ಕೋಬೋದಲ್ವಾ. ಆರ್ನ ಈ ಪಾರ್ಕಿಂಗ್ ನೀನು ಎಷ್ಟು ಸಲ ಬಂದಿದೀಯಾ? 24 ಟೈಮ್ಸ್. ಕೌಂಟ್ ಮಾಡಿ ಇಟ್ಕೊಂಡಿದ್ಯಾ ಅನ್ನೋ. ಓಕೆ, ಇಷ್ಟನಾ ಈ ಪಾರ್ಕು? ಯಾಕೆ ಇಷ್ಟ? ಕ್ರೀಕ್ ಇದೆಯಾ? ಬಾತುಕೋಳಿ ಇದೆಯಾ? ನಮಗೂ ತೋರಿಸ್ತೀಯಾ? ನಡಿ ಮತ್ತೆ. ರನ್ 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 ನೋಮಿ, ರನ್ ರನ್. ಇದು ಲಾಡ್ಜ್. ಇದು ಮೋಸ್ಟ್ಲಿ ಈ ವ್ಯೂನ ಓಡಾಡ್ತಿದ್ರು ಅಂತ ಕಾರ್ನ ಆ ಕಡೆ ಪಾರ್ಕ್ ಮಾಡ್ತಿದ್ರು. ಹೌದು, ನಮ್ಮವ್ರಾಗಿರೋ ಹಾರನ್ ಮಾಡಿ ಇವಾಗ ರೋಡಲ್ಲಿ ಏನೋ ಮಾಡ್ತಿದ್ದೀರಾ ಅಂತ ಅಂದಿರೋರು. ಅದ್ ನೋಡಿ ಅಣ್ಣ, ಅದು ಮೋಸ್ಟ್ಲಿ ಅದು ವ್ಯೂನ ಇದು ಎಂಜಾಯ್ ಮಾಡಕ್ಕೆ ಅಂತ ಮಾಡಿದಾರೆ ಅನ್ಸುತ್ತಲ್ಲ, ಅಲ್ಲಿ ನಿಂತ್ಕೊಂಡು. ವಾಚ್ ಟವರ್, ಕರೆಕ್ಟ್. ಸಿಟ್ ಔಟ್ ಮಾಡಕ್ಕೆಲ್ಲ ಮಾಡಿದಾರೆ ನೋಡಿ. ಏನಣ್ಣ ಅದು, ಏನೋ ಡಿಸೈನ್ ಮಾಡಿದಾರೆ. ಕನ್ನಡದ ಮೂಲ ನಿವಾಸಿಗಳು, ಇದು ಫಸ್ಟ್ ನೇಷನ್ ಅವರು ಅಂತ ಹೇಳ್ತಾರೆ. ಅವ್ರ ನೆನಪಿಗೋಸ್ಕರ ಅವರೇ ಕೆನಡಾ ದೇಶದ ಮೂಲ ನಿವಾಸಿಗಳು. ಇಲ್ಲೇ ನಾವು ಪಬ್ಲಿಕ್ ಪ್ಲೇಸ್ ಹೋದ್ರು ಅವ್ರದ್ದೇನಾದ್ರೂ ಒಂದು ಮೆಮೊರಬಲ್ ಆಗಿ ಇಟ್ಟಿರ್ತಾರೆ. ಸೊ ಇಲ್ಲಿ ಮತ್ತೆ ಅಲ್ಲೇ ಅದನ್ನ ಇಟ್ಟಿರೋದೇ ಅದೇ ಉದ್ದೇಶ. ಮತ್ತೆ ಈ ಜಾಗ ಎಲ್ಲ ಫಸ್ಟ್ ನೇಷನ್ ಅವ್ರದೇನೆ, ಅವರೇ ಕೊಟ್ಟಿರೋದು ಅಂತಾನು ಹೇಳ್ತಾರಲ್ಲ. ಹೌದು, ಅವ್ರ ಅದಕ್ಕೆ ಕೆನಡಾದಲ್ಲಿ ಅವ್ರಿಗೆ ಟ್ಯಾಕ್ಸ್ ಫ್ರೀ. ಹೌದೌದು, ಕರೆಕ್ಟ್. ಈ ಬೇರೆ ಕಡೆ ಎಲ್ಲ ಹೋದ್ರೆ ಫ್ಯೂಯಲ್ಗೂ ಫ್ರೀ ಆಗಿ ಕೊಡ್ತಾರೆ, ಟ್ಯಾಕ್ಸ್ ಇರಲ್ಲ ಅವ್ರಿಗೆ. ನಾವಿವಾಗ ಬಾತುಕೋಳಿ ಚೆಕ್ ಮಾಡೋಣ, ಬಾತುಕೋಳಿ ಸಿಗುತ್ತಾ, ಬನ್ನೀಸ್ ಸಿಗುತ್ತಾ? ಹೌದು, ನಾವು ಬನ್ನೀಸು ನೋಡಿದ್ವಿ, ಬಾತುಕೋಳಿನೂ ನೋಡಿದ್ವಿ ಲಾಸ್ಟ್ ಟೈಮು. ಇವತ್ತು ಏನ್ ಸಿಗುತ್ತೆ ನೋಡೋಣ. ಹಂಗಾದ್ರೆ ಯಾರೋ ನಾಯಿಗೆ ಟ್ರೈನಿಂಗ್ ಕೊಡ್ತಾ ಇದಾರೆ. ಏನ್ ಮಾಡ್ತಿದಾರೆ ಅಂತ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಮೋಸ್ಟ್ಲಿ ಟ್ರೈನ್ ಮಾಡ್ತಾ ಇದಾರೆ. ಈ ಪಾರ್ಕಲ್ಲಿ ಇದನ್ನು ಕೂಡ ಮಾಡ್ತಾರೆ. ಇಟ್ಸ್ ಇಂಟ್ರೆಸ್ಟಿಂಗ್. ಅಣ್ಣ, ನೀವು ಬೆಂಗಳೂರಲ್ಲಿ ಎಲ್ಲರೂ ಚಳಿ ಚಳಿ ಅಂತ ಬ್ಲಾಂಕೆಟ್ ಹೊತ್ಕೊಳ್ಳೋರ್ಗೆಲ್ಲ ಏನ್ ಹೇಳ್ತೀರಾ? ಏನ್ ಸಂದೇಶ ಕೊಡ್ತೀರಾ ಕೆನಡಾಯಿಂದ? ನಗ್ತಾ ಇದೀರಲ್ಲ ಅಣ್ಣ. ನೋಡಿ, ಇಲ್ಲಿ 1 ಡಿಗ್ರಿ ಟೆಂಪರೇಚರ್ ಇದೆ. 1 ಡಿಗ್ರಿ ಟೆಂಪರೇಚರ್ ಇದ್ರು ನಾವೇನು ಗ್ಲೌಸ್ ಹಾಕೊಂಡಿಲ್ಲ. ಇದಕ್ಕೆ ನಮ್ ಬಾಡಿ ಸೆಟ್ ಆಗ್ಬಿಟ್ಟಿದೆ. 1 ವರ್ಷದಿಂದ ಇಲ್ಲಿ ಇದ್ದು ಈಗ 1 ಡಿಗ್ರಿ ನಮ್ ಬಾಡಿ ಟಾಲರೆನ್ಸ್ ತಡ್ಕೊಳ್ಳೋಷ್ಟು ಲೆವೆಲ್ಗೆ ಫಿಕ್ಸ್ ಆಗಿದೆ ಇಲ್ಲಿ. ಅಂದ್ರೆ ನಾವು ಕೆನಡಾದಲ್ಲೇ ಇದೇನೋ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾ ಇಲ್ಲ ಕೋಲ್ಡಿಗೆ. ಬೆಂಗಳೂರಲ್ಲಿ ಎಲ್ಲರೂ ರೀಲ್ಸ್ ಮಾಡಿ ಹಾಕ್ತಾ ಇದಾರಣ್ಣ.
12-13 ಡಿಗ್ರಿಗೆನೆ ಒಂದೊಂದು ರೀಲ್ಸ್ ಬರ್ತಾ ಇದೆ ಕೋಲ್ಡ್ ಜಾಗ ಅಂತ. ಬ್ರಿಟಿಷ್ ಕೊಲಂಬಿಯಾದಲ್ಲಿ ಮಾತ್ರ 1 ಡಿಗ್ರಿ ಇರೋದು. ಆಲ್ರೆಡಿ -20 ಹೋಗಿದೆ, -20 ಹೌದು. ಆಮೇಲೆ ಅದೇನೋ ಸಾಸ್ಕೋಟ್ಯೂನ ಏನೋ ಜಾಗ -40 ತನಕ ಹೋಗಿದೆ. 40 ತನಕ ಹೋಗಿದೆಯಂತೆ. ನನಗೆ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ಅಣ್ಣ ಅದು ಹೆಂಗಿರುತ್ತೆ ಅಂತ. 2 ವೀಕ್ಸ್ ಅಷ್ಟೇ, ಇಲ್ಲೂ ಸ್ಟಾರ್ಟ್ ಆಗುತ್ತೆ ಸ್ನೋ. ಹೌದು, ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಫಸ್ಟ್ ಸ್ನೋ ಬರೋದೇ 2-3 ಸ್ನೋ ಅಷ್ಟೇ. ಹೌದು, ಇಲ್ಲಿ ಬ್ರಿಟಿಷ್ ಕೊಲಂಬಿಯಾದಲ್ಲಿ ತುಂಬಾ ಕಮ್ಮಿ ಸ್ನೋ ಆಗೋದು, ಬಟ್ ಬೇರೆ ಕಡೆ ತುಂಬಾ ಜಾಸ್ತಿ ಸ್ನೋ ಆಗುತ್ತೆ. ಬಟ್ ಇಲ್ಲಿ ಸ್ನೋ ಆದ್ರೂ ಕೂಡ ಒಂದ್ 3 ವೀಕ್ಸ್ 4 ವೀಕ್ಸ್ ಅಷ್ಟೇ. ಹೌದು, ಇರೋದ್ರಲ್ಲೇ ವಾಮೆಸ್ಟ್ ಜಾಗ ಇದು. ಹೌದು ನೋಡಿ, ಇಲ್ಲೆಲ್ಲ ಇಂಡಿಯಾದಲ್ಲೆಲ್ಲ ಪಾರ್ಕ್ ಅಲ್ಲಿ ಗೌರ್ಮೆಂಟ್ ಎಲ್ಲ ಇದ್ ಮಾಡ್ಬೇಕು, ಬಟ್ ಇಲ್ಲಿ ಜನಗಳು ಕೂಡ ಯಾರು ಅವ್ರ ರಿಲೇಟಿವ್ಸ್ ಅಥವಾ ಅವ್ರಿಗೆ ಮೆಮೊರಬಲ್ ಯಾರು ತೀರ್ಕೊಂಡಿದ್ರೆ ಅವ್ರ ಹೆಸರಲ್ಲಿ ಪಬ್ಲಿಕ್ ಎಲ್ಲ ಯೂಸ್ ಆಗ್ಲಿ, ಅವ್ರಿಗೆಲ್ಲ ನೆನಪು ಬರ್ಲಿ ಅಂತ ಅವ್ರ ಹೆಸರಲ್ಲಿ ಈ ತರ ಚೇರ್ಗಳನ್ನ ಜನಗಳು ಕುತ್ಕೊಳ್ಳಕ್ಕೆ ಮಾಡ್ತಾರೆ. ಹಾಕಿ ಹೌದು, ಅದೇ ಯಾರೋ ಒಬ್ರು ಡಾಕ್ಟರ್ ಕುಲ್ದೀಪ್ ಗಿಲ್ ಅಂತ ನೋಡಿ, ಇವ್ರು ಯಾರೋ ಇಂಡಿಯಾದವ್ರೆ. 1934 ಇಂದ 2009 ತನಕ ಇದಾರೆ. ಅವ್ರು ತೀರ್ಕೊಂಡಿದ್ರೆ, ಅವ್ರು ತೀರ್ಕೊಂಡಿದ್ ನೆನಪಕ್ಕೋಸ್ಕರ ಜನಗಳಿಗೆ ನೆನಪಾಗ್ಲಿ, ಅವ್ರದ್ದು ಇದಾಗ್ಲಿ ಅಂತ ಚೇರ್ ಹಾಕಿದ್ದಾರೆ. ಕುತ್ಕೊಳ್ಳೋರೆಲ್ಲ ಥ್ಯಾಂಕ್ಸ್ ಹೇಳ್ಬಿಟ್ಟು ಅವ್ರಿಗೆ ಅವ್ರನ್ನ ಓದ್ತಾರೆ. ಅದಲ್ಲ, ಅವ್ರು ತೀರ್ಕೊಂಡಿದ್ ದಿನ ಇಲ್ಲಿ ಬಂದು ಬೊಕ್ಕೆ ಮತ್ತೆ ಸ್ವೀಟ್ಸ್ ಎಲ್ಲ ಇಟ್ಬಿಡ್ತೀವಿ. ಓ, ಅಣ್ಣಲ್ಲೊಬ್ರು ಇಟ್ಟಿದಾರಣ್ಣ ಚೇರ್ ಮೇಲೆ. ಕರೆಕ್ಟ್, ಅದು ಅವ್ರ ನೆನಪಕ್ಕೋಸ್ಕರ ಬಂದು ಇಟ್ಬಿಡ್ತಾರೆ. ನಮ್ ಕಡೆ ಎಲ್ಲ ನಾವು ತಿಥಿ ಹೆಂಗ್ ಮಾಡ್ತೀವಿ ಹಂಗೆ ಅವ್ರ ತಂದಿಲ್ಲಿ ಇಟ್ಬಿಟ್ಟು ಯಾರ್ ಬೇಕಾದ್ರೆ ಏನ್ ಬೇಕಾದ್ರೆ ತಗೊಂಡ್ ಹೋಗ್ಬೋದು ಅನ್ನೋ ರೀತಿ ಒಂದಿನ ತಂದು ಎಲ್ಲ ಇಟ್ಬಿಡ್ತಾರೆ ಅವ್ರಿಗೆ ಇಷ್ಟವಾಗಿರೋ. ಸೊ ಇದು ನಮ್ಮ ಕಡೆ ತಿಥಿ ಮಾಡ್ತಾರಲ್ಲ ವರ್ಷಕ್ಕೊಂದ್ಸಲ ಆತರ. ಪಕ್ಷ, ಹೌದು, ಪಿತೃಪಕ್ಷ ಎನ್ನುವ ಪಾರ್ಕ್. ಹೌದೌದು, ಕರೆಕ್ಟ್ ಅಲ್ವಾ? ಇಷ್ಟು ದೂರ ಬಂದು ವೇಸ್ಟ್ ಆಗೋಯ್ತು, ಬಾತ್ಕೋಳಿನೇ ಇಲ್ಲ. ಆದ್ರೆ ಸೌಂಡ್ ಒಳ್ಳೆ ತುಂಬಾ ಜೋರ್ ಜರಿ ತರ ಇದೆ ಅಲ್ಲ. ಇವತ್ ಬೇರೆ ಮೋಡ ಇದೆಯಲ್ಲ. ಯಸ್, ಇಟ್ಸ್ ಒಂಥರ ಸ್ಮಾಲ್ ಜರಿ ಭೂಮಿ ಇದು. ನೋಡಿದ್ರೆ ಹೆಂಗಿದೆ. ಐಮ್ ನಾಟ್ ಗೋನಾ ಫಾಲ್ ಡೌನ್ ಓಮಿ, ಬಿದೋಗಲ್ಲ. ಇದೆಲ್ಲ ಫಾರೆಸ್ಟ್ ಓಮಿ, ಇದು ಚೆನ್ನಾಗಿದೆ ಅಣ್ಣ ನೋಡಕ್ಕೆ. ನೀರು ಜಾಸ್ತಿ ಇದೆ ಎಲ್ಲಾ ಕಡೆ ಇವಾಗ. ಹೌದು, ತುಂಬಾ ಇರುತ್ತಾ ಇಲ್ಲಿ ಬಾತ್ಕೋಳಿ? ತುಂಬಾ ಇರ್ತದೆ, ಚಿಕ್ಕದೆಲ್ಲ ತುಂಬಾ ಬಾತುಕೋಳಿಗಳು. ಮಳೆ ಸ್ಟಾರ್ಟ್ ಆಯ್ತು ಇವಾಗ. ಕೆನಡಾದಲ್ಲಿ ಏನ್ ಜಾಸ್ತಿ ಅಂದ್ರೆ ಬರೀ ಮಳೆ. ವ್ಯಾನ್ಕೋವರ್ ಅನ್ನ ರೈನ್ ಕೋವರ್ ಅಂತ ಕರೀತಾರಲ್ಲ. ಬಿದ್ದು ಬಿದ್ದು ಪಾಚಿ ಕಟ್ಟದಲ್ಲ, ಅದ್ರ ಮೇಲೆ ಇದು ಎಲ್ಲ ಆಲ್ಗೆಗಳು ಎಲ್ಲ ಬೆಳ್ಕೊಬಿಟ್ಟಿವೆ. ಹೌದು ನೋಡಿ, ಇಲ್ಲಿ ಬಿದ್ದು 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 ಚೆನ್ನಾಗಿ ಮರದ ಮೇಲೆ ಮರ ಬೆಳೀತಾ ಇದೆ. ಮರದ ಮೇಲೆ ಮರ ಬೆಳೀತಾ ಇದೆ. ಓ, ಇದು ಮಳೆಗೇನೆ ಬರೋದ ಹಿಂಗ್ ಪಾಚಿ? ಓ ವಾವ್. ಈ ತರ ಅಣ್ಣ, ಇವಾಗ ಫಾರೆಸ್ಟ್ ಒಳಗಡೆ ಆದ್ರೆ ಎಲ್ಲಾ ಮರದಲ್ಲೂ ಇದೇ ತರ ಪಾಚಿ ಇರುತ್ತೆ. ಅಣ್ಣ 90s, ನಾನು 90s. ಸೊ ವೇಪರ್ಸೇ ತಿನ್ನಲ್ಲ ನಮ್ಮ ಮಕ್ಳು. ನಾವು ಗುಳ್ಳೆ ಪೆಪ್ಪಿ, ಶುಂಠಿ ಪೆಪ್ಪಿ, ಆಮೇಲೆ ಬಾಂಬೆ ಮಿಠಾಯಿ, ಬಣ್ಣದ ಜ್ಯೂಸ್ ಪ್ಯಾಕೆಟ್, ಆಮೇಲೆ ಗೋಮಳೆ. ಹೌದು, ಯಾರಾದ್ರೂ ಪಾರ್ಲೇಜಿ ಬಿಸ್ಕೆಟ್ ತಗೊಂಡ್ ಬಂದ್ಬಿಟ್ರೆ ಮನೆಗೆ ನೆಂಟ್ರುಗಳು ಅವ್ರನ್ನ ದೇವ್ರ ತರ ನೋಡ್ತಾ ಇದ್ವಿ. ಇವ್ರಿಗೆ ಏನ್ ಕೊಟ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಈಗ, ಯಾಕಂದ್ರೆ ಅಷ್ಟೊಂದು ವೆರೈಟಿ ಬಂದೋಗಿದೆ. ಚಿಪ್ಸ್ ಅಲ್ಲಿ ವೆರೈಟಿ, ಬಿಸ್ಕೆಟ್ಸ್ ಅಲ್ಲಿ ವೆರೈಟಿ, ಚಾಕ್ಲೇಟ್ಸ್ ಅಲ್ಲಿ ವೆರೈಟಿ. ಕರೆಕ್ಟ್, ವೆರೈಟಿನೇ ತುಂಬಾ ಹೋಗಿದೆ ಮಕ್ಕಳ ಪ್ರಪಂಚದಲ್ಲಿ. ಹೌದಣ್ಣ, ಅಲ್ಲಿ ತೋರಿಸಿ, ಅದೇ ನೋಡಿ. ಹೌದು, ಸ್ಮಶಾನ. ಈ ಸ್ಮಶಾನಕ್ಕೆ ಮುಂಚೆನೆ ದುಡ್ಡು ಕೊಟ್ಟಿರ್ತಾರಂತೆ. ನಿಮಗೆ ಎಲೆಕ್ಟ್ರಿಕ್ ಕೊಟ್ಟು ಇದ್ ಮಾಡ್ತಾರಲ್ಲ, ಸುಡ್ತಾರಲ್ಲ. ಈ ತರ ಮಾಡ್ಬೇಕಂದ್ರೆ ನೀವು ಮುಂಚೆನೆ ಜಾಗ ಬುಕ್ ಮಾಡ್ಕೊಂಡಿರ್ಬೇಕು. ಇದು ರಿಚ್ ಪೀಪಲ್ ಮಾತ್ರ ಇಲ್ಲಿ ಜಾಗ ತಗೊಂಡು ಬಿಟ್ಟಿರ್ತಾರಂತೆ. ವಾವ್, ಅಲ್ಲಿ ನೋಡು ಬರ್ಡ್ಸ್ ಹೆಂಗ್ ಹೋಗ್ತಿದೆ, ಆಕಾಶಕ್ಕೆ ಹಾರಾಗ್ತಂಗ್ ಕಾಣಿಸ್ತಾ ಇದೆ. ಹೌದು, ನಮ್ಮೂರಲ್ಲಿ ಗದ್ದೆಗಳಿಗೆ ಹಾಕ್ತಾರಲ್ಲ ಅಣ್ಣ, ಇಲ್ಲಿ ಹಾಕಲ್ವಾ ಗದ್ದೆಗಳಿಗೆ? ಗದ್ದೆ ಇದಾವಲ್ಲ ಅಲ್ಲಿ, ಇದು ಡೆಲ್ಟಾದಲ್ಲಿ. ಇಲ್ಲ, ಇಲ್ಲಿ ಏನೋ ರೂಲ್ಸ್ ಇದೆ. ಇಲ್ಲಿ ಅಲ್ಲ, ಅವ್ರಿಗೆ ಹೆಂಗ್ ಬೇಕಂಗ ಹಾಕಂಗಿಲ್ಲ. ಹೌದೌದು, ಕರೆಕ್ಟ್. ಜಾಗ ಇದ್ ಮಾಡಿರ್ತಾರೆ, ಆ ಜಾಗದಲ್ಲೇ ಕಾಮನ್ ಆಗಿ ಇದ್ ಮಾಡ್ಬೇಕಾಗತ್ತೆ. ಸೊ ಆ ಜಾಗ ಇದೆ ಹಂಗಾದ್ರೆ. ಇಲ್ಲೆಲ್ಲ ಅಲ್ಲ, ಬನ್ನೀಸ್ ಮೋಸ್ಟ್ಲಿ ಅದು ಹೈಬರ್ನೇಟ್ ಹೋಗುತ್ತಲ್ಲ, ಮೋಸ್ಟ್ಲಿ ಸ್ನೋ ಬೀಳುತ್ತ ನೆಕ್ಸ್ಟ್ ವೀಕ್ ಇಂದ. ಅದಕ್ಕೆ ಮೋಸ್ಟ್ಲಿ ಎಲ್ಲ ಹೈಬರ್ನೇಷನ್ ಹೋಗ್ಬಿಟ್ಟಿದ್ಯಾ ಅಂತ. ಹೌದಣ್ಣ ಪಾಪಣ, ಬನ್ನೀಸ್ ಹೈಬರ್ನೇಷನ್ ಹೋಗುತ್ತಾ? ಹೌದಾ, ಬ್ರೌನ್ ಬನ್ನೀಸ್ ಹೈಬರ್ನೇಷನ್ ಹೋಗೋದು. ನಿಂಗೆ ವೈಟ್ ಬನ್ನೀಸ್ ವೈಟ್ ಅಲ್ವಾ, ಸ್ನೋ ಒಳಗಡೆ ಅದು ಯಾರು ತಿನ್ನಕ್ಕಾಗಲ್ಲ. ಇವ್ರಿಗೆ ಸ್ಕೂಲಲ್ಲಿ ಎಲ್ಲ ಅದೇ ಹೇಳ್ಕೊಡೋದು. ಅದಕ್ಕೆ ಇವತ್ತು ಬನ್ನೀಸ್ ಕಾಣಿಸಿಲ್ಲ. ಬನ್ನೀಸ್ ಎಲ್ಲ ಹೈಬರ್ನೇಷನ್ ಹೋಗಿದೆ. ಹೌದು, ಬನ್ನೀಸ್ ಎಲ್ಲ ಮುದ್ರಕೊಂಡ್ ಮಲ್ಕೊಂಡ್ಬಿಟ್ಟಿದಾವೆ. ಚೇರಿಗೆ ಡೆಕೋರೇಷನ್ ನೋಡಿ, ಇವತ್ತು ಯಾರೋ ದಿ
ಈ ಮಾರ್ಗನ್ಸ್ ಅವ್ರದ್ದು ಇವತ್ತು ತಿಥಿ ಇತ್ತೆ ಅನ್ಕೋತೀನಿ, ಅದಕ್ಕೆ ಇದು ಚೇರ್ನೆಲ್ಲ ಡೆಕೋರೇಟ್ ಮಾಡಿ ಬೆಲ್ಲೆಲ್ಲ ಹಾಕಿ ಅವ್ರಿಗೆ ನಮ್ಮ ಮೀಡಿಯಾದಲ್ಲಿ ಹೆಂಗೆ ತಿಥಿಗೆ ಅವ್ರಿಗೆ ಇಷ್ಟವಾದ ವಸ್ತುಗಳು ಬೀಡಿ, ಬೆಂಕಿಪಟ್ಟಣ, ತಂಬಾಕು, ಎಣ್ಣೆ ಬಾಟ್ಲು, ಅಥವಾ ಅವ್ರಿಗೆ ಇಷ್ಟವಾದ ಏನು ಮಟನ್ನು, ಚಿಕನ್ನು, ಚಕ್ಲಿಯೋ, ಕೋಡ್ಬಳಿಯೋ ನೀವು ಕೊಟ್ಟಿಟ್ಟಿರ್ತಾರೆ, ಹಂಗೆ ಎಲ್ಲ ತಂದು ಇಟ್ಟಿದ್ರು ಅನ್ಕೋತೀನಿ. ಯಾರೋ ಆಲ್ರೆಡಿ ಬಂದು ತಗೊಂಡು ಹೋಗ್ಬಿಟ್ಟಿದ್ದಾರೆ. ಅಣ್ಣ ನೀವ್ ಎಲ್ಲಿಯವರು ಅಂತ ಎಲ್ಲಾರ್ಗು ಗೊತ್ತಾಯ್ತು, ಮಂಡ್ಯದವ್ರು. ನೀವ್ ಯಾವಾಗ ಚಕ್ಲಿ ಏನು ಚಿಕನ್ನು, ಮಟನ್ನು, ಬೇಡಿ, ಬೆಂಕಿಪಟ್ಟಣ ಅಂದ್ರು. ಹಳ್ಳಿ ಭಾಷೆ ಹೇಳ್ಬೇಕಂದ್ರೆ ಗುರುವಾರು ಅಣ್ಣ ಅಣ್ಣ ಹೌದು, ಇದು ನ್ಯಾಚುರಲ್ ಆಗಿರೋಂತಹ ಇದು ನೇಟಿವಿಟಿ ಬಂದ್ಬಿಡುತ್ತೆ ಆಚೆಗೆ. ಅಣ್ಣ ನೋಡಿ ಅಣ್ಣ, ಅಲ್ಲಿ ಬ್ರಿಟಿಷ್ ಕೊಲಂಬಿಯಾ ದಿ ಬೆಸ್ಟ್ ಪ್ಲೇಸ್ ಆನ್ ದ ಅರ್ತ್ ಅಂತ ಹಾಕಿದರೆ. ಏನಿದು ಡಬ್ಬ? ಇದು ಏನಿದು ಅಣ್ಣ? ವಿಶ್ಲಾಕ? ಹೌದು, ಇಲ್ಲಿ ನೋಡಿ, ಇಲ್ಲಿ ಇದನ್ನ ಹರಕೆ ಬೀಗ ತರ ನಮ್ ಕಡೆ ಹೆಂಗೆ ನಾವು ದೇವ್ರ ಹತ್ರ ಹೋಗಿ ದೇವ್ರ ನನ್ಗೆ ಅದ್ ಕೊಡಪ್ಪ, ಇದ್ ಕೊಡಪ್ಪ, ಅಥವಾ ನಮ್ಗೆ ಹರಕೆ ತೀರ್ಸಪ್ಪ ಅಂತ ನಾವ್ ಹೆಂಗ್ ಬೇಡಿಕೆ ಇಡ್ತೀವಿ, ಹಂಗೆ ಇಲ್ಲಿಯವರು ಕೂಡ ಬಂದು ವಿಶ್ ಲಾಕ್ ಅಂತ ಬೀಗಗಳು ತಂದು ವಿಶ್ ಮಾಡ್ಕೊಂಡು ಇಲ್ಲಿ ಹಾಕ್ತಾರೆ. ಸೊ ಅವ್ರದ್ದೊಂದು ಬಿಲೀಫ್. ಇಲ್ಲಿ ಬಂದು ಪರವಾಗಿಲ್ಲ. ಇಂಡಿಯಾದಲ್ಲಿ ಇಲ್ವಾ ಅಣ್ಣ ಈ ತರ ನಂಬರ್ದು? ನಾನ್ ನೋಡಿದ್ ನೆನಪಿಲ್ಲ. ನೋಡಿ, ಇದು ಎಲ್ಲ ನಂಬರ್ ತರ ಏನೋ ರೊಟೇಟ್ ಮಾಡ್ಬೇಕು. ಇದು ಏನೇನೋ ಈ ತರ ಡಿಫ್ರೆಂಟ್ ಲಾಕ್ಸ್ಗಳಿವೆ, ರೊಟೇಟ್ ಮಾಡೋ ತರದ್ದು. ನಮ್ ಇಂಡಿಯಾ ತರ ಲಾಕ್ಸ್ಗಳಿವೆ, ಬೇರೆ ತರದ್ದು. ಕೀ ಇದ್ರೆ ಒಂದೆರಡು ಕೀ ಬೀಗನ ಬಿಚ್ಕೊಂಡು ಹೋಗ್ಬೋದಾಗಿತ್ತಲ್ವಾ? ನೋಡಿ ಇಲ್ಲಿ ಇದು ಫೋಟೋನು ಹಾಕಿದ್ದಾರೆ. ಕರೆಕ್ಟ್, ಏನೋ ಹಾಕಿದ್ದಾರೆ. ಹೌದು, ಏನೋ ಫೋಟೋ ಕೂಡ ಯಾರು ಹಾಕಿದ್ದಾರೆ. ಮಿಸ್ಸಿಂಗ್ ಇದಾರ ಅಂತ ಗೊತ್ತಿಲ್ಲಪ್ಪ, ಬರ್ದಿದಾರ ಏನಾದ್ರು. ಈ ಕಡೆ ಹಾಕಿದಾರೆ, ಏನು ಶೂಟ್ ಮಾಡ್ತಾರದ್ದು. ಹೌದು, ಏನೋ ಇರುತ್ತೆ ಇಂಟ್ರೆಸ್ಟಿಂಗ್ ಆಗಿ. ಕರೆಕ್ಟ್, ಪ್ರತಿ ಇದ್ರಲ್ಲೂ ಬರ್ದಿದ್ದಾರೆ. ಪ್ರತಿ ಕೆಲವೊಬ್ರು ಲಾಕ್ ಮೇಲೆ ಏನೋ ಹೆಸರೆಲ್ಲ ಬರ್ದಿದ್ದಾರೆ. ಹೌದು, ಕರೆಕ್ಟ್. ವಾವ್, ನೈಸ್. ನಾನು ಆಸ್ಟ್ರೇಲಿಯಾಗ ಹೋಗಿದಾಗ ಒಂದು ಲೇಕ್ ಮುಂದೆ ಫುಲ್ ಅದು ಆ ಕಂಬಿ ಮೇಲೆಲ್ಲ ಹಾಕಿದ್ರು ಆತರ. ಮೋಸ್ಟ್ಲಿ ಈ ದೇಶಗಳನ್ನ ನಂಬ್ತಾರ ಅನ್ಸುತ್ತೆ. ಇದನ್ನ ಇಲ್ಲಿ ನೋಡಿ, ಇಲ್ಲೂ ಲಾಕ್ ಇದೆ. ಓ, ಇದ್ರ ಮೇಲೂ ಕರೆಕ್ಟ್ ಏನೋ ಬರ್ದಿದೆ, ದ ಬೆಲ್ ಆಫ್ ಫ್ರೆಂಡ್ಶಿಪ್ ಅಂತಿದು. ಹೌದು. ಒಯಾಮಾ ಟೌನ್ ಅನ್ನೋದು ಮೋಸ್ಟ್ಲಿ ಫಸ್ಟ್ ನೇಷನ್ ಅವ್ರು ಇದ್ದಾಗ ತುಂಬಾ ಹಿಂದೆ ಇದ್ದ ಹೆಸರು ಇರ್ಬೋದು. ಹೌದೌದು, ಕರೆಕ್ಟ್. ಏನಣ್ಣ ಅದು? ಇದು ಇಡೀ ಪಾರ್ಕ್ ಅಲ್ಲಿ ಏನೇನಿದೆ ಅಂತ ಎಲ್ಲ ಫುಲ್ ರೂಟ್ ಮ್ಯಾಪ್ ಹಾಕಿ ಪ್ರತಿಯೊಂದಕ್ಕೂ ಹೈ ಲೆವೆಲ್ ಡಿಸ್ಕ್ರಿಪ್ಷನ್ ಹಾಕ್ಬಿಟ್ಟಿದ್ದಾರೆ. ಈಗ ನಾವು ಇಲ್ಲಿದ್ದೀವಿ, ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್, ಫೋರ್ತ್ ಪಾಯಿಂಟ್ ಅಲ್ಲಿ ಏನಿದೆ. ಸೊ ಪ್ರತಿಯೊಂದಕ್ಕೂ ಕಂಪ್ಲೀಟ್ ಡೀಟೇಲ್ಸ್ ಹಾಕಿ ರೂಟ್ ಮ್ಯಾಪ್ ತರ ಹಾಕ್ತಾರೆ. ಓ, ಇದು ಎಂತ ರೋಟರಿ ಹೆರಿಟೇಜ್ ವಾಕ್ ಅಂತೆ. ಹೌದು. ವಾವ್, ನೈಸ್. ಇಲ್ಲ, ಅದ್ರ ಪಾರ್ಕ್ ಡೀಟೇಲ್ಸ್ ಎಲ್ಲ ಇದೆ. ಹೌದು, ಕರೆಕ್ಟ್. ಯಾರಾದ್ರೂ ಬಂದ್ರೆ ಅವ್ರಿಗೆ ಒಳ್ಳೆ ಇದ್ರ ತೋರ್ಸೋದಿಕ್ಕೆ ಏನೇನಿದೆ ಇಲ್ಲಿ ಹೈಲೈಟ್ಸ್ ಅಂತ, ಅವ್ರು ಅದನ್ನ ಫಾಲೋ ಮಾಡ್ಬೋದು ಆತರ. ಇಲ್ಲಿ ಮನೆಗಳನ್ನ ತುಂಬಾ ಚೆನ್ನಾಗಿ ಕ್ರಿಸ್ಮಸ್ ಡೆಕೋರೇಟ್ ಮಾಡ್ತಾರೆ. ಹೆಂಗ್ ಡೆಕೋರೇಟ್ ಮಾಡಿದಾರೆ ಅಂತ ನೋಡಿ ಒಂದ್ ಮನೆನ. ಇದು ಬರೀ ಜಸ್ಟ್ ಒಂದ್ ಸ್ಯಾಂಪಲ್. ನೀವು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ಬಿಟ್ರೆ ಎಷ್ಟು ಡೆಕೋರೇಟ್ ಮಾಡಿರ್ತಾರಲ್ಲ ಮನೆಗಳನ್ನ. ತುಂಬಾ ಚೆನ್ನಾಗಿದೆ ಇದನ್ನ. ಆರ್ನಾ, ನಾವು ಮುಗ್ಸೋಣ ವಿಡಿಯೋನ. ಏನಂತ ಹೇಳ್ತೀಯಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ our video. ಯಸ್, ಹೀಗೆ ವಾಚ್ ಮಾಡ್ತಾ ಇರಿ, ನಮ್ ವಿಡಿಯೋಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇರಿ. Subscribe ಮಾಡಿ, ಲೈಕ್ ಮಾಡಿ. ನಾನಂತೂ ಹೇಳ್ಕೊಟ್ಟಿಲ್ಲ ಇವಳಿಗೆ. ನೋಡ, ಫ್ಯೂಚರ್ ಯೂಟ್ಯೂಬರ್ ಇವಳು. ಬಾಯ್ ಬಾಯ್ ಅನ್ನು. Bye bye.